ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸರ್ಕಾರಿ ನೌಕರರ 7ನೇ ವೇತನ ಆಯೋಗ ಸರ್ಕಾರಕ್ಕೆ ತನ್ನ ವರದಿಯನ್ನು ಸಲ್ಲಿಸಿದ್ದು, ಆ ವರದಿಯಲ್ಲಿ ಏನು ಶಿಫಾರಸು ಮಾಡಲಾಗಿದೆ ಆ ಶಿಫಾರಸ್ಸಿಗೆ ಅನುಗುಣವಾಗಿ ಸರ್ಕಾರ ಅದನ್ನು ಯಥಾವತ್ತು ಜಾರಿಗೆ ಬಂದರೆ ಒಂದು ವೇಳೆ ವೇತನದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳೇನು, ಎಷ್ಟು ವೇತನ ಹೆಚ್ಚಾಗುತ್ತೆ ಎಂಬತಕ್ಕಂಥ ಸಂಭಾವ್ಯ ವೇತನ ಲೆಕ್ಕಾಚಾರ ಇದಾಗಿರುತ್ತದೆ. ಹಾಗಾಗಿ ನಾನು ಈ ಇಂದಿನ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋವನ್ನು ಕೂಡ ಮಾಡಿದ್ದೆ. ಯಾರ್ಯಾರು ಬೇಸಿಕ್ ಎಷ್ಟೆಷ್ಟಾಗುತ್ತೆ, ಯಾವ ರೀತಿ 1/7/2022 ಅವರ ಮೂಲ ವೇತನ ಎಷ್ಟು, ಆ ಮೂಲ ವೇತನಕ್ಕೆ 31% DAಯನ್ನು ಸೇರಿಸಿ ಮತ್ತು 27% ಫಿಟ್ಮೆಂಟನ್ನು ಸೇರಿಸಿದಾಗ ಒಟ್ಟಾರೆ ಅವರ ಇನ್ಕ್ರಿಮೆಂಟ್ ಅಥವಾ ಮೂಲ ವೇತನ ಎಷ್ಟಾಗುತ್ತೆ ಅಂತಕ್ಕಂಥ ಒಂದು ವಿಡಿಯೋವನ್ನು ಮಾಡಿದ್ದೆ. ಆದರೆ ಒಂದಷ್ಟು ಜನಕ್ಕೆ ಏನು 1/7/2022 ಇಲ್ಲಿನವರೆಗೆ ಈ ಮಧ್ಯದಲ್ಲಿ ಏನಾದರೂ ಟೈಮ್ ಬಾಂಡ್ಗಳು 10 ವರ್ಷ, 15, 20, 25, 30 ವರ್ಷದ ಟೈಮ್ ಬಾಂಡ್ಗಳು ಏನಾದರೂ ಬಂದಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿ ಆ ಒಂದು ಬೇಸಿಕನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಯಥಾವತ್ತು ಹಿಂದಿನ ವಿಡಿಯೋದ ಒಂದು ಮುಂದುವರೆದ ಭಾಗದ ರೀತಿಯಲ್ಲಿ ಕೂಡ ಇದು ಇರುತ್ತೆ. ನೋಡಿ, 1/7/2022 ಒಬ್ಬ ಸರ್ಕಾರಿ ನೌಕರ ಒಂದು ಮೂಲ ವೇತನ 38,850 ಇತ್ತು. ಅದಕ್ಕೆ 31% DAಯನ್ನು ನಾವು ಸೇರಿಸಿದ್ದು 12,044 ಆಯಿತು. 27.5% ಫಿಟ್ಮೆಂಟನ್ನು ಸೇರಿಸಲಾಯಿತು 10,684. ಆ ಮೂರನ್ನು ಕೂಡ ಕೂಡಿದಂಥ ಒಂದು ಸಂದರ್ಭದಲ್ಲಿ 61,578 ಆಯಿತು. ಈ 61,578 ಎಲ್ಲಿಗೆ ನಿಲ್ಲಿಸಬೇಕು ವೇತನ ಶ್ರೇಣಿಯಲ್ಲಿ? ಈ ಒಂದು ವೇತನ ಶ್ರೇಣಿ, ಈ ನೌಕರರ ವೇತನ ಶ್ರೇಣಿ 49,000 ಅಂದರೆ ಹೊಸ 2024 ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ 49,050ರಿಂದ 92,500ಕ್ಕೆ ಬರುತ್ತೆ. ಈಗ ತಾವು ಗಮನಿಸ್ತಿರ್ಬೋದು, 61,578 ಬಂತು. ಆ 61,578 ಎಲ್ಲಿ ಬರುತ್ತೆ? 58,300ರಿಂದ 64,300 ಇವುಗಳ ನಡುವೆ ಬರುತ್ತೆ. ಒಂದು ವೇಳೆ ಕ್ಲಿಯರ್ ಕಟ್ಟಾಗಿ 52,800, 58,300, 64,300, 74,200 ಈ ರೀತಿ ನೇರವಾಗಿ ಮೂರನ್ನು ಕೂಡಿದಾಗ ನೇರವಾಗಿ ಬಂದರೆ ನೀವಿಲ್ಲಿ ಏನು ಕೂಡ ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ರೀತಿ ಬಂದಂಥ ಒಂದು ಸಂದರ್ಭದಲ್ಲಿ ಈಗ ನೋಡಿ, 58,300 ಮತ್ತು 64,300 ನಡುವೆ ಬರುತ್ತೆ. ಇವುಗಳ ನಡುವೆ ಇರತಕ್ಕಂಥ ಇನ್ಕ್ರಿಮೆಂಟ್ ಎಷ್ಟು? 1,500 ರೂಪಾಯಿ. ನಾವು 61,578ಕ್ಕೆ ನೋಡಿಲಿ, ಈಗ 58,300ಕ್ಕೆ 1,500 ರೂಪಾಯಿನ ಕೂಡಿಸಿ ಅಂತ ಹೋಗ್ತೀವಿ. ಎಲ್ಲಿನವರೆಗೆ? 61,578 ಬರೋವರೆಗೆ ಅಥವಾ ಅದಕ್ಕಿಂತ ಮುಂದಕ್ಕೆ ಬರೋ ರೀತಿಯಲ್ಲಿ. ಈಗ ನೋಡಿ, 58,300ಕ್ಕೆ ನಾನು 1,500 ರೂಪಾಯಿ ಇನ್ಕ್ರಿಮೆಂಟನ್ನು ಕೂಡಿಸ್ತೆ. 58,300 ಇಲ್ಲಿದೆಯಲ್ಲ, 58,300ಕ್ಕೆ 1,500 ಸೇರಿಸಿದಾಗ 59,800 ಬಂತು. ಬಟ್ ನಮ್ಮದು 61,000ಕ್ಕಿಂತ ಮುಂದೆ ಇರೋದ್ರಿಂದ ಮತ್ತೊಂದು ಇನ್ಕ್ರಿಮೆಂಟನ್ನು ಸೇರಿಸ್ತೀನಿ, 1,500 ರೂಪಾಯಿಯನ್ನು. 1,500 ರೂಪಾಯಿ ಆದರೂ ಕೂಡ 1,500 ಸೇರಿಸಿದ್ರೂ ಕೂಡ ಅದಿರ್ತಕ್ಕಂಥ ನಮಗೆ ಒಟ್ಟು ಕೂಡ ಬಂದಿರತಕ್ಕಂಥದ್ದು ಎಷ್ಟು? 61,578. ಹಾಗಾಗಿ ಮತ್ತೆ 1,500 ರೂಪಾಯಿ ಸೇರಿಸಿದಾಗ 62,800 ರೂಪಾಯಿ ಬರುತ್ತೆ. ಅಲ್ಲಿಗೆ ಒಬ್ಬ ಸರ್ಕಾರಿ ನೌಕರ ಏನಿದ್ದ, ಅವನು ಏನು 1/7/2022 38,850 ರೂಪಾಯಿ ಬೇಸಿಕ್ ಏನಿತ್ತು, ಆ ಬೇಸಿಕ್ಕು ಈಗ ಹೊಸ ವೇತನ ಶ್ರೇಣಿಯ ಅನುಸಾರ ಅದು 62,800 ರೂಪಾಯಿಗೆ ಬರುತ್ತೆ. 62,800 ರೂಪಾಯಿ. ಈಗ ಇಲ್ಲಿ ಪ್ರಶ್ನೆ ಬರ್ತಕ್ಕಂಥದ್ದು, ಆ ನೌಕರ ಆಗಸ್ಟ್ ತಿಂಗಳಿನಲ್ಲಿ 2022 ಆಗಸ್ಟ್ ತಿಂಗಳಿನಲ್ಲಿ ಅವನಿಗೆ 20 ವರ್ಷ ಕಂಪ್ಲೀಟ್ ಆಗುತ್ತೆ. ಸೊ 20 ವರ್ಷ ಕಂಪ್ಲೀಟ್ ಆದಾಗ ಏನಾಗುತ್ತೆ? ಮತ್ತೆ ಅವನಿಗೆ ಮತ್ತೊಂದು ಇನ್ಕ್ರಿಮೆಂಟನ್ನು ನಾವು ಸೇರಿಸ್ತಾ ಹೋಗ್ತೀವಿ. ಇಷ್ಟೇ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಮತ್ತೊಂದು ಇನ್ಕ್ರಿಮೆಂಟ್ ಯಾವುದು? 1,500 ರೂಪಾಯಿ. 1,500 ರೂಪಾಯಿನ ಒಂದು ಇನ್ಕ್ರಿಮೆಂಟ್. ಇದು ಟೈಮ್ ಬಾಂಡು. ಅರ್ಥ ಆಯ್ತಾ? 1/7/2022 ಜುಲೈನಲ್ಲಿ ಆತನ ಇನ್ಕ್ರಿಮೆಂಟ್ 62,800 ರೂಪಾಯಿಗೆ ಫಿಕ್ಸ್ ಆಗುತ್ತೆ. ಆದರೆ ಅದೇ ನೌಕರ ಆಗಸ್ಟ್ ತಿಂಗಳಿನಲ್ಲಿ 20 ವರ್ಷದ ಟೈಮ್ ಬಾಂಡ್, ಅದು 20 ವರ್ಷದ್ದಾಗಿರಲಿ, 15 ವರ್ಷದ್ದಾಗಿರಲಿ, 10ರದಾಗಲಿ, 20ರದಾಗಲಿ, 25ರದಾಗಲಿ, ಸೊ ಅದೇ ವರ್ಷ ಆಗಸ್ಟ್ ತಿಂಗಳಲ್ಲಿ ಪಡಿತಾನೆ. ಆಗಸ್ಟ್ ಆಗಲಿ ಅಥವಾ ಸೆಪ್ಟೆಂಬರ್ ಆಗಲಿ, ಅಕ್ಟೋಬರ್ ಆಗಲಿ, ನವಂಬರ್ ಆಗಲಿ, ಡಿಸೆಂಬರ್ ಯಾವುದೇ ತಿಂಗಳಿಗಾರ ಪಡೀಲಿ, ಆಗ ಆ ಒಂದು ವೇತನ ಶ್ರೇಣಿಯಲ್ಲಿರ್ತಕ್ಕಂಥ ನೆಕ್ಸ್ಟ್ ಒಂದು ಇನ್ಕ್ರಿಮೆಂಟನ್ನು ಸೇರಿಸ್ತಾರೆ. ಆಗ ಅಲ್ಲಿಗೆ ಅವ್ರದ್ದು ಆಗಿರ್ತಕ್ಕಂಥ ಬೇಸಿಕ್ ಎಷ್ಟಾಗುತ್ತೆ? ಬೇಸಿಕ್ ಪೇ 64,300 ರೂಪಾಯಿ ಬಂತು. ಅಂದರೆ 1/7/2022
ಪೇ ಫಿಕ್ಸೇಷನ್ ಪ್ರಕಾರ 62,800 ರೂಪಾಯಿ ಬರುತ್ತೆ. ಆಗಸ್ಟ್ ತಿಂಗಳಲ್ಲಿ ಅವನಿಗೆ ಟೈಮ್ ಬಾಂಡ್ ಇರೋದ್ರಿಂದ ಮತ್ತೊಂದು ಇನ್ಕ್ರಿಮೆಂಟನ್ನು ನಾವು ಸೇರಿಸ್ತೀವಿ. ಯಾಕೆಂದರೆ 62,800 ಅಂತಕ್ಕಂಥದ್ದು ತಾವು ಗಮನಿಸಿ, 62,800 ಅಂತಕ್ಕಂಥದ್ದು 64,000 ಒಳಗಡೆ ಬರೋದ್ರಿಂದ 1,500 ರೂಪಾಯಿನೇ ನಾವು ಇನ್ಕ್ರಿಮೆಂಟನ್ನು ಸೇರಿಸ್ತೀವಿ. ಎಲ್ಲಿವರೆಗೆ 64,300 ಬರೋವರೆಗೂ ಕೂಡ. ಅಲ್ಲಿಗೆ ಎಷ್ಟಾಯಿತು ಟೋಟಲು 64,300ಕ್ಕೆ ಬಂದು ನಿಂತ್ಕಂತು. ಓಕೆನಾ, ಇದು ಟೈಮ್ ಬಾಂಡ್ದು. ಇದಾದ ನಂತರ 1/7/2023ಕ್ಕೆ ಮತ್ತೊಂದು ಇನ್ಕ್ರಿಮೆಂಟ್ ಬರುತ್ತೆ ಮಾಮೂಲಿ. 1/7 ಪ್ರಸ್ತುತ 1/7/2023ಕ್ಕೆ ಮಾಮೂಲಿ ವಾರ್ಷಿಕ ಇನ್ಕ್ರಿಮೆಂಟ್ ಬರುತ್ತೆ. ಆಗ ಆ ವಾರ್ಷಿಕ ಇನ್ಕ್ರಿಮೆಂಟು 1,650 ಸೇರಿಸ್ತೀವಿ. ಯಾಕೆ ಅಂದರೆ 1,600 ಇದುವರೆಗೂ ಕೂಡ 1,500 ರೂಪಾಯಿ ಸೇರಿಸಿದ್ವಿ. ಈಗ ಯಾಕೆ 1,650 ಸೇರಿಸ್ತೀವಿ ಅಂತಂದರೆ, ನೀವು ಈ ವೇತನ ಶ್ರೇಣಿಯನ್ನು ಗಮನಿಸಿ. ಇದು ಉದಾಹರಣೆಗೆ ನೀವು ನಿಮ್ಮ ವೇತನ ಶ್ರೇಣಿಯನ್ನು ಬರೆದುಕೊಂಡು ಅದು ಎಲ್ಲಿ ಬಂದು ನಿಂತ್ಕೊಳುತ್ತೆ ಅಂತಕ್ಕಂಥದ್ದನ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ನಾವು 64,300 ರೂಪಾಯಿವರೆಗೂ ಮಾತ್ರ 1,500 ರೂಪಾಯಿ ಇನ್ಕ್ರಿಮೆಂಟು. ನಮ್ಮದು 64,300 ರೂಪಾಯಿಯನ್ನು ಮೀರ್ತು. ಸೊ ಆಗ ಮೀರಿದಾಗ ಎಷ್ಟಾಗುತ್ತೆ? 1,650 ರೂಪಾಯಿ. ಸೊ ಹಾಗಾಗಿ ನಾವು 1/7/2023ಕ್ಕೆ ವಾರ್ಷಿಕ ಇನ್ಕ್ರಿಮೆಂಟ್ ಏನಿದೆ ಅದು 1,650 ರೂಪಾಯಿ ಆಗುತ್ತೆ. ಅಲ್ಲಿಗೆ ಟೋಟಲಿ 0, 5, 6, 3, 9, 4, 1, 5 65,950 ರೂಪಾಯಿ ಆಯಿತು. ಅಂದರೆ 1/7/2022ರಿಂದ ಇತ್ತೀಚೆಗೆ ಯಾರಾದರೂ ಕೂಡ ಟೈಮ್ ಬಾಂಡ್ಗಳು 10, 15, 20, 25, 30 ವರ್ಷದ ಟೈಮ್ ಬಾಂಡ್ಗಳು ಏನಾದ್ರು ಇದ್ದರೆ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಂತಕ್ಕಂಥ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಹೇಳಲಾಗಿದೆ. ಇದಿಷ್ಟು ಆ ಒಂದು ಬೇಸಿಕ್ ಪೇ ಎಷ್ಟಾಗುತ್ತೆ ಅಂತಕ್ಕಂಥ ಮಾಹಿತಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಾವು 7.5% HRAಯನ್ನು ಮತ್ತು ಅದಕ್ಕೆ DAಯನ್ನು ಸೇರಿಸಿ ಒಟ್ಟಾರೆ ನಮ್ಮ ವೇತನ ಎಷ್ಟಾಗುತ್ತೆ ಅಂತೇಳಿ ನಾವು ಲೆಕ್ಕಾಚಾರ ಮಾಡ್ಕೋಬೋದು. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಹಿಂದಿನ ವಿಡಿಯೋದಲ್ಲಿ ಈಗ ಆಲ್ರೆಡಿ ಹೇಳಿದ್ದೇನೆ. ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರುಗಳಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.